ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಈಗ ಬಂದುಬಿಟ್ಟು ನಾನು ಉದ್ದಿನ ವಡವನ್ನು ಮಾಡ್ತಾಯಿದ್ದೇನೆ. ಉದ್ದಿನ ವಡ ಮಾಡಲಿಕ್ಕೆ ಅಕ್ಕಿ ಮತ್ತು ಉದ್ದಿನಬೇಳೆ ಸಮ ಪ್ರಮಾಣದಲ್ಲಿ ಸ್ವಲ್ಪ ಹುರಿದುಕೊಂಡು ನೆನೆಸ್ಕೊಳ್ಬೇಕು. ಮೊದಲಿಗೆ 3 ತಾಸು ಮುಂಚೆನೇ ನೆನೆಸಿಕೊಂಡರೆ ತುಂಬ ಒಳ್ಳೆಯದು, ಬೆಸ್ಟ್ ಮಿದುವಾಗಿ ಬರ್ತದೆ. ಅದಕ್ಕೆ ಸ್ವಲ್ಪ ಮೆಂತ್ಯಕಾಳು ಸಮೇತ ಹುರಿದು ನಾನು ನೆನೆಸಿಕೊಂಡಿದ್ದೆ. ಈಗ ಅದನ್ನು ಮಿಕ್ಸಿ ಮಾಡ್ಕೊತೇನೆ. ಬನ್ನಿ, ಮಿಕ್ಸಿ ಮಾಡ್ಕೋಬೇಕು. ಈಗ ಅದನ್ನು ನೀರಿಷ್ಟು ತೆಗೆದು ಮಿಕ್ಸಿ ಮಾಡ್ಕೊಂಡ್ರೆ ಸ್ವಲ್ಪ ಗಟ್ಟಿ ಬರ್ತದೆ. ಅದರಲ್ಲಿ ನೀರು ಸಮೇತ ಮಿಕ್ಸ್ ಆದರೆ ಅಷ್ಟೊಂದು ಗಟ್ಟಿ ಬರೋದಿಲ್ಲ ವಡ ಮಾಡಲಿಕ್ಕೆ. ಅದಕ್ಕೆ ನಾನು ಮಿಕ್ಸಿ ಮಾಡಬೇಕಾದ್ರೆ ಸ್ವಲ್ಪ ಹೆಚ್ಚಿಟ್ಟುಕೊಂಡಿರೋಂಥ ಈರುಳ್ಳಿ ಮತ್ತು ಸ್ವಲ್ಪ ಕರಿಬೇವು ಸೊಪ್ಪನ್ನು ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೋಬೇಕು. ಈಗ ನೋಡಿ, ಸ್ವಲ್ಪ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೋಬೇಕು. ಈಗ ಮಿಕ್ಸಿ ಮಾಡ್ಕೊತೆ. ಈಗ ಮಿಕ್ಸಿ ಮಾಡ್ಕೊಂಡಾಯ್ತು. ಈಗ ಒಂದು ಪಾತ್ರೆಗೆ ತೆಗೆದುಕೊಳ್ಳಿ ಅದನ್ನು. ಇಷ್ಟು ಗಟ್ಟಿ ಬಂದಿದೆ ನೋಡಿ. ಇದಕ್ಕಿಂತ ಇನ್ನೂ ಗಟ್ಟಿ ಬಂದರೆ ಟೇಸ್ಟ್ ಆಗಿರ್ತದೆ. ಒಬ್ಬೊಬ್ಬರು ಒಂದೊಂದು ವಿಧದಲ್ಲಿ ಮಾಡ್ತಾರೆ. ನಾನು ಈ ಥರ ಮಾಡ್ತೆ, ತುಂಬ ಟೇಸ್ಟಾಗಿ ಬರ್ತದೆ. ಅದಕ್ಕೆ ನಾನು ಈ ಥರ ಮಾಡೋದು. ನೋಡಿ, ಇಷ್ಟು ಚೆನ್ನಾಗಿ ರುಬ್ಕೊಳ್ಬೇಕು. ಈಗ ಒಂದು ಬಾಳಿ ಇಟ್ಕೊಂಡು ಬಾಳಿಗೆ ಎಣ್ಣೆನ ಹಾಕ್ಕೋಬೇಕು. ವಡವನ್ನು ಬಿಟ್ಕೊಳ್ಳೋಕ್ಕೆ ಎಣ್ಣೆ ಚಲೋ ಕಾಯಲಿ. ಚಲೋ ಕಾಯ್ತು. ಈಗ ಒಂದು ಲೋಟ ತಗೊಳ್ಳಿ. ವಡವನ್ನು ಬಿಡಲಿಕ್ಕೆ ಲೋಟ ತಗೊಂಡು ಅದಕ್ಕೊಂದು ಸಣ್ಣ ಕೊಟ್ಟೆಯನ್ನು ಸುತ್ಕೋಬೇಕು. ಈ ಥರ ಅಂದರೆ ವಡ ಹಿಂಗೆ ಬಿಡಲಿಕ್ಕೆ ಚಲೋ ಆಗ್ತದೆ. ಅಲ್ದಿರೇ ಲೋಟದಲ್ಲಿ ಹಾಗೆ ಬಿಡೋಕ್ಕಾಗೋದಿಲ್ಲಲ್ಲ. ಈ ಥರ ಅದನ್ನು ಗಟ್ಟಿಯಾಗಿ ಸುತ್ಕೋಬೇಕು ಲೋಟಕ್ಕೆ. ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಅಂದರೆ ಕೈ ಅದ್ದಲಿಕ್ಕೆ ಚಲೋ ಆಗ್ತದೆ. ಅಂದರೆ ಹಿಟ್ಟು ಕೈ ಹಿಡ್ಕೊಳ್ಳೋದಿಲ್ಲ. ಹೀಗೆ ತಗೊಂಡು ಅದನ್ನು ನಮಗೆ ವಡ ಮಾಡಲಿಕ್ಕೆ ಯಾವ ರೀತಿ ಹದ ಬೇಕೋ, ಎಷ್ಟು ದೊಡ್ಡ ಸೈಜ್ ಬೇಕೋ ಅಷ್ಟು ಸೈಜನ್ನು ಮಾಡ್ಕೋಬೇಕು. ಈ ಥರ ಚೆನ್ನಾಗಿ ಅದನ್ನು ಮತ್ತೊಂದು ಸಲ ಎಲ್ಲ ಕೈ ಹಿಡ್ಕೊಂಡು ಈಗ ನೋಡಿ ಈ ಥರ ತಟ್ಟಬೇಕು. ನೋಡಿ, ತಟ್ಟಿ ಒಂದೊಂದಾಗೆ ಎಣ್ಣೆಯಲ್ಲಿ ಬಿಡಬೇಕು. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬರ್ತದೆ. ಇದಕ್ಕೆ ನಾವು ಸ್ವಲ್ಪ ಕಾಯಿ ಚಟ್ನಿನೂ ಮಾಡ್ಕೋಬೇಕು. ನಾನು ಮಾಡ್ಕೊಂಡಿದ್ದೆ. ಸ್ವಲ್ಪ ತೆಂಗಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕಡೆಗೆ ಪುಟಾಣಿ, ಸ್ವಲ್ಪ ಬೆಳ್ಳುಳ್ಳಿ, ಹಸಿಮೆಣಸು, ಉಪ್ಪನ್ನು ಸೇರಿಸ್ಕೊಂಡು ಚಟ್ನಿ ಮಾಡ್ಕೋಬೇಕು ಸೈಡಿಗೆ. ಟೇಸ್ಟ್ ಮಾತ್ರ ಮಸ್ತ್ ಬರ್ತದೆ ಫ್ರೆಂಡ್ಸ್. ನೋಡಿ, ಚೆನ್ನಾಗಿ ಬೇಯ್ತಾ ಇದೆ. ಈಗ ಬೇಯ್ತಾ ಬಂತೀಗ. ಎರಡು ಸೈಡಿಗೂ ಬ್ರೌನ್ ಕಲರಲ್ಲಿ ಬರೋವರೆಗೂ ನಾವು ಕರ್ಕೋಬೇಕು ಅದನ್ನು. ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಈ ಥರ ಇನ್ನೇನು ಬ್ರೌನ್ ಕಲರ್ ಬಂತು ನೋಡಿ. ರೆಡಿ ಆಯ್ತು. ಈಗ ತೆಗೆಯುವ. ಈಗ ಒಂದು ಸಲ ಮನೆಯಲ್ಲಿ ಮಾಡಿ ನೋಡಿ. ನಾವು ಹಾಗೆ ವಡ ಮಾಡ್ಕೊಳ್ಳೋದಕ್ಕೂ ಸ್ವಲ್ಪ ಹುರಿದು ವಡ ಮಾಡ್ಕೊಳ್ಳೋಕ್ಕೂ ಡಿಫ್ರೆಂಟಾಗಿ ಟೇಸ್ಟ್ ಬರ್ತದೆ. ತುಂಬ ಟೇಸ್ಟ್ ಆಗಿತ್ತು. ಈಗ ನನ್ನ ಮಗಳು ಟೇಸ್ಟ್ ಮಾಡ್ತಾಳೆ ನೋಡಿ. ಇಷ್ಟಾಗಿತ್ತು ಇದು ವಿಡಿಯೋಸ್ ಫ್ರೆಂಡ್ಸ್. ಥ್ಯಾಂಕ್ ಯು.